ನಮಸ್ಕಾರ. ಇವತ್ತಿನ ಪ್ಲ್ಯಾನ್ ಏನಂದರೆ ಸೌತ್ ಸೈಡ್ ನಮ್ದು ರೋಡ್ ಐತಿ. ಸೊ ನಾವು ಸೌತ್ ಸೈಡ್ ಮೇನ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಯಾವ ರೀತಿ ವಾಸ್ತು ಪ್ರಕಾರ ನಾವು ಸೌತ್ ಸೈಡ್ ಮೇನ್ ಡೋರ್ ಇದ್ದಾಗ ರೂಮ್ಸ್ ಮತ್ತು ಕಿಚನ್ ಪ್ರೊವೈಡ್ ಮಾಡ್ಬೇಕು ಅನ್ನೋದನ್ನು ನಾನು ಇವತ್ತು ತೋರಿಸೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ವೆಲ್ಕಮ್ ಟು ದ ಪ್ಲ್ಯಾನ್. ಇವತ್ತು ಪ್ಲ್ಯಾನ್ ನೋಡ್ಬೋದು ನೀವು, ಸ್ವಲ್ಪ ಡಿಫ್ರೆಂಟ್ ಆಗೈತಿ. ಯಾವ ರೀತಿ ಡಿಫ್ರೆಂಟ್ ಅಂತಂದ್ರೆ ನಮ್ದು ಸೌತ್ ಸೈಡ್ ಅಂದ್ರೆ ದಕ್ಷಿಣ ದಿಕ್ಕಿಗೆ ರೋಡ್ ಐತಿ. ನಾವು ಯೂಶ್ವಲಿ ಸೌತ್ ಸೈಡ್ ರೋಡ್ ಇದ್ದಾಗ ಏನು ಮಾಡಿರ್ತೀವಿ ಅಂದ್ರೆ ಪ್ಲ್ಯಾನ್ ನಾವು ಈಸ್ಟ್ ಸೈಡ್ ಒಳಗೆ ನಮ್ದು ಮೇನ್ ಡೋರ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಅಂದ್ರೆ ಈ ಕಾರ್ನರ್ ಒಳಗೆ ನಾರ್ತ್ ಈಸ್ಟ್ ಸೈಡ್ ನಾವು ನಮ್ದು ಮೇನ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ. ಆದ್ರೆ ಇವತ್ತು ನಾವು ಆ ರೀತಿ ಮಾಡಿಲ್ಲ. ಸೌತ್ ಸೈಡ್ ರೋಡ್ ಇದ್ರೆ ನಾವು ಸೌತ್ ಸೈಡ್ ಫೇಸಿಂಗ್ ಅನ್ನ ಮನಿ ಪ್ಲಾನ್ ಮಾಡಿರ್ತೀವಿ. ಅಂದ್ರೆ ನಮ್ದು ಮೇನ್ ಡೋರ್ ಕೂಡ ಇಲ್ಲೇ ಸೌತಿಗೆ ಇರುತ್ತೆ. ಯಾವ ರೀತಿ ನಾವು ಪ್ಲಾನ್ ಮಾಡಿರ್ತೀವಿ ಅನ್ನೋದು ಕಂಪ್ಲೀಟ್ ಆಗಿ ನೋಡೋಣ. ನಾ ಈಗ ಝೂಮ್ ಇನ್ ಮಾಡತ್ತೀನಿ. ಇನ್ನು ಇಲ್ಲಿ ನೋಡ್ಬೋದು ಸೌತ್ ಸೈಡ್ಗೆ ನಮ್ಗೆ ರೋಡ್ ಐತಿ. ನಮ್ದು ಮೇನ್ ಗೇಟ್ ಕೂಡ ಇಲ್ಲೇ ಸೌತ್ ಸೈಡ್ಗೆ ಐತಿ. ಎರಡು ಗೇಟ್ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಒಂದು ಕಾರಿಗೋಸ್ಕರ, ಇನ್ನೊಂದು ನಾರ್ಮಲ್ ಆಗಿ ನಾವು ಯೂಸ್ ಮಾಡೋಕ್ಕೋಸ್ಕರ ಇಲ್ಲೊಂದು ಸ್ಮಾಲ್ ಗೇಟ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಮೇನ್ ಗೇಟ್ ಇಂದ ಒಳಗಡೆ ಬಂದ್ರೆ ನಮ್ಗೆ ಇಲ್ಲೊಂದು ಕಂಪ್ಲೀಟ್ ಆಗಿ ಕಾರ್ ಪಾರ್ಕಿಂಗ್ ನೋಡ್ಬೋದು ನೀವು ಇಲ್ಲೇ. ಅದು ಸೈಜ್ ಎಷ್ಟೈತೆ ಅಂದ್ರೆ 15 feet 9 inch by 15 feet 9 inch ನಮ್ಗೆ ಇಲ್ಲೊಂದು ದೊಡ್ಡದಾಗಿರುವಂಥ ಕಾರ್ ಪಾರ್ಕಿಂಗ್ ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ ನೀವು ಇಲ್ಲೇ ಸ್ಟೇರ್ ಕೇಸ್ ಕೂಡ ನೋಡ್ಬೋದು. ಇಲ್ಲಿ ನೀವು ಡೌನ್ ಇದು ಮೇಲ್ಗಡೆಯಿಂದ ಈ ಕಡೆ ನೀವು ಈ ಡೈರೆಕ್ಷನ್ ಇಳ್ಕೊಂಡು ಬರ್ತೀರಿ. ಸೊ ನೀವು ಈಸ್ಟ್ ಫೇಸಿಂಗ್ ಆಗಿ ಮುಖ ಮಾಡಿ ಹೋಗ್ತೀರಿ. ಸೊ ನೀವು ಇದು ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ. ಹತ್ತುವಾಗ ನಾವು ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ರೊಟೇಷನ್ ಮಾಡಿ ಹತ್ತೀವಿ. ಸೊ ಇದು ಕೂಡ ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ. ನೆಕ್ಸ್ಟ್ ನಾವು ಇಲ್ಲೇ ನೋಡೋದ್ರೆ ಮೇನ್ ಡೋರ್ ಇಂದ ಒಳಗಡೆ ಬಂದ್ರೆ ನಮ್ಗೆ ಇಲ್ಲೊಂದು 5 feet ಪ್ಯಾಸೇಜ್ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಇದನ್ನ ನಾವು ಬೇಕಂದ್ರೆ 4 feet ಕೂಡ ಮಾಡ್ಕೋಬಹುದು. ಬಟ್ 5 feet ಇದ್ರೆ ನಮ್ಗೆ ಆರಾಮಾಗಿ ಇಲ್ಲಿ ನಾವು ಇದನ್ನ ಯೂಸ್ ಮಾಡ್ಕೊಳಕ ನಮ್ಗೆ ಈಸಿ ಆಗುತ್ತೆ. ಸೊ ನಾವು ಇಲ್ಲಿ 5 feet ಕೊಟ್ಟಿರ್ತೀವಿ. ನೆಕ್ಸ್ಟ್ ನಾವು ಇಲ್ಲೇ ನೋಡೋದಾದ್ರೆ ಪ್ಯಾಸೇಜ್ ಇಂದ ಒಳಗಡೆ ಬಂದ್ರೆ ನಮ್ಗೆ ಇಲ್ಲೊಂದು ದೊಡ್ಡದಾಗಿರುವಂತ ಸ್ಪೇಷಿಯಸ್ ಆಗಿರೋ ಲಿವಿಂಗ್ ರೂಮ್ ಮತ್ತೆ ಡೈನಿಂಗ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ ನೋಡೋದಾದ್ರೆ ನಾವು 16 feet 9 inch ನಮ್ಗೆ ಅಗಲಕ್ಕೆ ಸಿಗ್ತೈತಿ. ಉದ್ದಕ್ಕೆ ನಮ್ಗೆ 15 feet 6 inch ಅಂದ್ರೆ 25 feet 6 inch ಅಂದ್ರೆ 25 feet ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗ್ತೈತಿ. ಇದನ್ನ ನೀವು ಡೈನಿಂಗ್ ಮತ್ತೆ ಲಿವಿಂಗ್ ಎರಡೂ ಇದ್ರೊಳಗೆ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದ್ರೆ ನಮ್ದು ಪೂಜಾ ರೂಮ್ ಕೂಡ ನಾವು ಇಲ್ಲೊಂದು ಪ್ರೊವೈಡ್ ಮಾಡಿರ್ತೀವಿ. ಪೂಜಾ ರೂಮ್ ಸೈಜ್ ನೋಡಿದ್ರೆ ಇಲ್ಲೇ 4 feet ನಮ್ದು ಅಗಲಕ್ಕೆ ಐತಿ, 5.5 feet ನಮ್ಗೆ ಉದ್ದಕ್ಕೆ ಪೂಜಾ ರೂಮ್ ಐತಿ. ನೆಕ್ಸ್ಟ್ ನೀವು ಇಲ್ಲೇ ನೋಡೋದಾದ್ರೆ ನಮ್ದು ಇಲ್ಲೇ ಕಿಚನ್ ಐತಿ. ಕಿಚನ್ ಸೈಜ್ ನಾವು ನೋಡೋದಾದ್ರೆ ಆಗ್ನೇಯ ದಿಕ್ಕೊಳಗೆ ಕಿಚನ್ ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ ಸೈಜ್ ಎಷ್ಟೈತೆ ಅಂದ್ರೆ 11 feet ಅಗಲಕ್ಕೆ ಐತಿ, 11 feet 9 inch ನಮ್ಗೆ ಉದ್ದಕ್ಕೆ ಸಿಗುತ್ತೆ. ಇದು ಕಂಪ್ಲೀಟ್ ಆಗಿ ನಮ್ದು ಕಿಚನ್ ಆಗಿರುತ್ತೆ. ಸೊ ಸ್ಪೇಸಿಯಸ್ ಆದಂತ ಕಿಚನ್ ಇದಾಗಿರ್ತೈತಿ. ಇಲ್ಲಿ ನೀವು ನೋಡಬಹುದು ಪೂಜಾ ರೂಮ್ ಕಿಚನ್ ಇಂದ ಹೊರಗಡೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇದೇನಿದು ಜಾಗ ನಿಮ್ಗೆ ಕಾಣುತ್ತಲ್ಲ, ಇದು ಕಂಪ್ಲೀಟ್ ಆಗಿ ಕಿಚನ್ ಆಗಿರುತ್ತೆ. ನೆಕ್ಸ್ಟ್ ನೀವು ಇಲ್ಲೇ ನೋಡಬಹುದು ಕಿಚನ್ಗೆ ಒಂದು ಡೋರ್ ಅನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ. ಆ ಡೋರ್ ಇಂದ ನಾವು ಇಲ್ಲೇ ಹೊರಗಡೆ ಬಂದ್ರೆ ನಮ್ಗೆ ಯುಟಿಲಿಟಿ ಇಲ್ಲೇ ನಮ್ಗೆ ಸಿಗ್ತೈತಿ. ಇಲ್ಲಿ ಯು ಅಂತ ಬರ್ದಿದ್ದು ಏನೈತಲ್ಲ, ಇದು ಯುಟಿಲಿಟಿ ಸ್ಪೇಸ್ ನಮ್ದು. ಇದು ನಮ್ಗೆ 4 feet ಇಲ್ಲೇ ಅಗಲಕ್ಕೆ ಸಿಗುತ್ತೆ. ನೀವು ಉದ್ದ ನಮ್ಗೆ ಎಷ್ಟು ಕನ್ವೀನಿಯಂಟ್ ಆಗುತ್ತೋ ಅಷ್ಟು ಮಾಡ್ಕೋಬಹುದು ಇದನ್ನ. ನೆಕ್ಸ್ಟ್ ನಾವು ಇಲ್ಲೇ ಈ ಕಡೆ ನಾವು ಇದನ್ನ ಕೊಟ್ಟಿರಂಗಿಲ್ಲ ಯುಟಿಲಿಟಿ, ಈ ರೀತಿ ನಾವು ಯುಟಿಲಿಟಿ ಮಾಡಿರೋದಿಲ್ಲ. ಯಾಕೆ ಅಂತಂದ್ರೆ ನಾವು ಇಲ್ಲೇ ನೋಡಬಹುದು ಇಲ್ಲೊಂದು ಸ್ಮಾಲ್ ಗೇಟ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ ಯಾವ್ದಾದ್ರು ನಮ್ಗೆ ಅಡಿಗೆ ಮಾಡೋರು ಅಥವಾ ಕುಕ್ ಬರ್ತಿದ್ರೆ ಇಲ್ಲಿಂದನ ಈ ಡೈರೆಕ್ಟ್ ಆಗಿ ಬರಬಹುದು. ಸೊ ದ್ಯಾಟ್ ಇಲ್ಲಿ ಮೇನ್ ಡೋರ್ ಇಂದ ನಾವು ಅದನ್ನ ಬರೋದನ್ನ ನಾವು ನೆಗ್ಲೆಕ್ಟ್ ಮಾಡಬಹುದು. ಸೊ ಅದು ನಮ್ಗೊಂದು ಯೂಸ್ಫುಲ್ ಆಗಿ ಇರುತ್ತೆ. ನೆಕ್ಸ್ಟ್ ನಾವು ಇಲ್ಲೇ ನೋಡೋದಾದ್ರೆ ಒಂದು ಮಾಸ್ಟರ್ ಬೆಡ್ರೂಮ್ ಅನ್ನು ನಾವು ಸೌತ್ ವೆಸ್ಟ್ ಕಾರ್ನರ್ ಒಳಗೆ ಪ್ರೊವೈಡ್ ಮಾಡಿರ್ತೀವಿ. ಇದ್ರದ್ದು ನಾವು ಸೈಜ್ ನೋಡೋದಾದ್ರೆ 12 feet by 13 feet ನಮ್ಗೆ ಇರುತ್ತೆ. 12 feet ಅಗಲಕ್ಕೆ ಸಿಗುತ್ತೆ, 13 feet ಉದ್ದಕ್ಕೆ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲಿ ಅಟ್ಯಾಚ್ ಆಗಿ ನಾವು ಒಂದು ಟಾಯ್ಲೆಟ್ ಮತ್ತು ಬಾತ್ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ನಮ್ಗೆ 8.5 feet ಅಗಲ ಇರ್ತೈತಿ, 4 feet ಉದ್ದ ಇರ್ತೈತಿ. ಅದೇ ರೀತಿ ನೀವು ಇಲ್ಲೇ ನೋಡ್ಬೋದು ಮಾಸ್ಟರ್ ಬೆಡ್ರೂಮ್ ಇಂದ ಹೊರಗಡೆ ಬಂದು ಇಲ್ಲೇ ನಾವು ಒಂದು ಬೆಡ್ರೂಮ್ ಅನ್ನ ಕೊಟ್ಟಿರ್ತೀವಿ, ಗೆಸ್ಟ್ ಬೆಡ್ರೂಮ್ ಸೈಜ್ ನೀವು ನೋಡ್ಬೋದು 12 feet ನಮ್ಗೆ ಅಗಲಕ್ಕೆ ಸಿಗುತ್ತೆ, 10 feet ಉದ್ದಕ್ಕೆ ಸಿಗುತ್ತೆ. ಸೊ ಇದು ಕೂಡ ಸ್ಪೇಸಿಯಸ್ ಆಗಿರುತ್ತೆ. ಗೆಸ್ಟ್ ಬೆಡ್ರೂಮ್ ಎದುರುಗಡೆ ಒಂದು ನಾವು ಕಿಡ್ಸ್ ಬೆಡ್ರೂಮ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ನೋಡ್ಬೋದು ನೀವು ಇದು ನಮ್ದು ಕಿಡ್ಸ್ ಬೆಡ್ರೂಮ್ ಆಗಿರುತ್ತೆ. ಇದ್ರ ಸೈಜ್ ಎಷ್ಟೈತೆ ಅಂದ್ರೆ ಇದು 12 feet ನಮ್ಗೆ ಅಗಲಕ್ಕೆ ಐತಿ, 10 feet ನಮ್ಗೆ ಉದ್ದಕ್ಕೆ ಐತಿ, ಸೇಮ್ ಐತಿ ಇದು ಕೂಡ. ನೆಕ್ಸ್ಟ್ ನಾವು ಇಲ್ಲೇ ನೋಡೋದಾದ್ರೆ ಇವೆರಡು ಬೆಡ್ರೂಮ್ಗೆ ಒಂದು ಕಾಮನ್ ಆಗಿ ನಾವು ಟಾಯ್ಲೆಟ್ ಮತ್ತು ಬಾತ್ನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ ನಮ್ಗೆ 8.5 feet ಅಗಲ ಇರ್ತೈತಿ, 4.5 feet ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಸೊ ಇದನ್ನ ಲಿವಿಂಗ್ ರೂಮ್ದವರು ಕೂಡ ಆಕ್ಸೆಸ್ ಮಾಡ್ಕೋಬಹುದು. ಈ ಬೆಡ್ರೂಮ್ ಮತ್ತು ಈ ಬೆಡ್ರೂಮ್ದವರೆಗೂ ಇಲ್ಲೇ ಅದು ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲೇ ಸೆಟ್ ಬ್ಯಾಕ್ ನಾವು ನೋಡೋದಾದ್ರೆ ಹಿಂದ್ಗಡೆ ನೋಡ್ಬೋದು ನೀವು
ಇಲ್ಲಿ ನಾವು 4 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ ನಾರ್ತ್ ಸೈಡ್. ಅದೇ ರೀತಿ ವೆಸ್ಟ್ ಸೈಡ್ ಕೂಡ ನಾವು ಇಲ್ಲಿ 4 ಫೀಟ್ ಬಿಟ್ಟಿರ್ತೀವಿ. ಅದೇ ರೀತಿ ಈಸ್ಟ್ ಸೈಡು ನಾವು ಇಲ್ಲಿ 4 ಫೀಟ್ ಇಲ್ಲಿ ಜಾಗ ಬಿಟ್ಟಿರ್ತೀವಿ. ಸೊ ಇದು ನಮ್ದು ಕಂಪ್ಲೀಟ್ ಪ್ಲಾನ್ ಆಗಿರುತ್ತೆ. ನೀವು ನೋಡಬಹುದು 3 ಬೆಡ್ರೂಮ್ ನಾವು ಇಲ್ಲೇ ಕೊಟ್ಟಿರ್ತೀವಿ. 40-60 ಸೈಟ್ ಇದಾಗಿರುತ್ತೆ. ಸೊ ನಮ್ಗೆ ಇಲ್ಲೇ ಕಂಪ್ಲೀಟ್ ಆಗಿ ಇದು ನಮ್ದು ಪ್ಲಾನದ ಬ್ಲೂ ಪ್ರಿಂಟ್ ಆಗಿರ್ತೈತಿ. ನೀವು ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಾದಂಥ ನಾವು ಇಲ್ಲಿ ಪ್ರೈವೇಸಿಗೆ ಡಿಸ್ಟರ್ಬ್ ಆಗ್ಲಾರ್ದಂಗೆ ನಾವಿಲ್ಲಿ ರೂಮ್ಸ್ ಡಿಸೈನ್ ಮಾಡಿರ್ತೀವಿ. ಇಲ್ಲೇ ನೋಡ್ಬೋದು ನೀವು ಲಿವಿಂಗ್ ಹಾಲ್ ಒಳಗೆ ಇದ್ದಾಗ ನಮ್ಗೆ ಇಲ್ಲಿ ಡೈರೆಕ್ಟ್ ಆಕ್ಸೆಸ್ ರೂಮಿಗೆ ಎಲ್ಲೂ ಸಿಗಲ್ಲ. ಇಲ್ಲಿ ನಮ್ಗೆ ವಾಲ್ ಬಂದಿರುತ್ತೆ. ಸೊ ಇದು ನಮ್ದು ಪ್ರೈವೇಸಿ ಇಲ್ಲೇ ಮೇಂಟೈನ್ ಆಕೈತಿ. ಇದು ಕೂಡ ನಮ್ಗೆ ಇಲ್ಲೇ ವಾಲ್ ಇರೋದ್ರಿಂದ ಪ್ರೈವೇಸಿ ಇಲ್ಲಿ ಮೇಂಟೈನ್ ಆಗ್ತೈತಿ. ಸೊ ಇದು ನಮ್ದು ಇವತ್ತಿನ ಪ್ಲಾನ್ ಆಗಿರುತ್ತೆ. ಇದೇ ರೀತಿ ಡೈಲಿ ಒಂದೊಂದು ಹೊಸ ಹೌಸ್ ಪ್ಲಾನ್ಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಪ್ಲಾನ್ ಮುಗಿಸ್ತೀನಿ. ಸಿ ಯು, ಟೇಕ್ ಕೇರ್, ಎಲ್ಲರಿಗೂ ಶುಭ ದಿನ. ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದೊಂದು ಹೊಸ ಹೌಸ್ ಪ್ಲ್ಯಾನ್ಸ್ ನೋಡೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಸೊ ನಾಳೆ ಮತ್ತೆ ಇನ್ನೊಂದು ಹೊಸ ಪ್ಲ್ಯಾನ್ ಜೊತೆ ನಿಮಗೆಲ್ಲ ಸಿಗ್ತೀನಿ. ದಿಸ್ ಇಸ್ ಇಟ್ ಫಾರ್ ಟುಡೇ. ಮತ್ತೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.